ಇದನ್ನೇ ನೀವು ಕನಕಪುರದಾಗ ಹೋದಾಗ ಏನು ಭಾಷಣ ಮಾಡಿದೆ ನೀನು? ಕನಕಪುರದಲ್ಲಿ ಒಂದು ಭಾಷಣ ಮಾಡವ್ರೆ ಡಿ ಕೆ ಶಿವಕುಮಾರ್, ಇಲ್ಲಿ ಚಿನ್ನದ ಬೆಲೆ ಬರುತ್ತೆ, ಯಾರೂ ಕನಕಪುರದಲ್ಲಿ ಜಮೀನು ಮಾರಬೇಡಿ. ಮಾಗಡಿಯಲ್ಲಿ ಏನು ಕಬ್ಬುಣದ ಜಮೀನ ಇದು? ಅಲ್ಲ, ಬಿಡದಿ, ಮಾಗಡಿ ಕಾನ್ಸ್ಟಿಟ್ಯೂನ್ಸಿ ಏನಂತಾನೆ, ಬಿಡದಿ ಜನ ಮಾರ್ಗಬೇಕು, ಕನಕಪುರ ಜನ ಮಾರ್ಗಂಬಾರ್ದು. ಯಾವ ನ್ಯಾಯ ಇದು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ನೀವು ಉಪಮುಖ್ಯಮಂತ್ರಿಗಳಾಗಿದ್ರಿ, ಅವರ ತಾಲೂಕಲ್ಲಿ ಅವ್ರ ಜಮೀನು ಮಾರಬಾರ್ದು, ಈ ತಾಲೂಕಲ್ಲಿ ಬಂದ್ಬಿಟ್ಟು ನೀವೆಲ್ಲ ಜಮೀನು ಮಾರಿ ಅಂತ ಹೇಳ್ತೀರಲ್ಲ, ಎಷ್ಟು ನ್ಯಾಯ ಇದು? ಇವತ್ತು ಈ ಬಡವರ ಜಮೀನಿಗೆ ನೀವು ಹೇಳ್ತಾ ಇದ್ದೀರಲ್ಲ, ನಾನೊಂದು ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಮೊನ್ನೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಂಡಮಾನ್ ಫೋಟೋ ಇದೆ ನೋಡಿ, ತೋರಿಸ್ತೀನಿ ಹೆಂಗಿದೆ ಅಂತ. ಒಳ್ಳೆ ನೋಡಿ, ಟೀ ಶರ್ಟು, ಜೀನ್ಸ್ ಪ್ಯಾಂಟು ಎಲ್ಲ ಹಾಕೊಂಡಿದ್ದಾರೆ ನೋಡಿ. ಅಂಡಮಾನ್ ನಿಕೋಬಾರ್ ಏನಕ್ಕೆ ಹೋಗಿದ್ರಲ್ಲಿ? ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿಯವರು. ಪೋರ್ಟ್ ಹಡಗು ನಿಲ್ಲುವಂಥದ್ದಕ್ಕೆ ಚೈನಾದ ದಾಳಿ ಆಗಬಾರ್ದು, ಅಲ್ಲಿ ನಮ್ಮ ದೇಶಕ್ಕೆ ಚೈನಾ ದಾಳಿ ಆಗಬಾರ್ದು, ನಮ್ಮ ಮಿಲಿಟರಿ ನೆಲೆ ಆಗಬೇಕಲ್ಲಿ. ಆ ಮಿಲಿಟರಿ ನೆಲೆ ಇದ್ದರೆ ಚೈನಾದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತೇಳಿ ಅಲ್ಲಿ ಪೋರ್ಟ್ ಮಾಡಕ್ಕೆ ಅಲ್ಲೋಗಿ ನಿಂತ್ಕೊಂಡು ಅವರು ಹೇಳಿದ್ದಾರೆ, ಐ ಟ್ರಾವೆಲ್ ಥ್ರೂ ಗ್ರೇಟ್ ನಿಕೋಬಾರ್, these are the most extraordinary forest I never seen in my life. ನಾನು ಹೇಳಿದ್ನಲ್ಲ ಈಗ, ಐ ನೆವರ್ ಸೀನ್ ದಿಸ್ ಗ್ರೀನರಿ ಇನ್ ಬಿಡದಿ. ಅವರು ಹೇಳಿದ್ದಾರೆ, ಅದನ್ನೇ ಹೇಳಿದ್ದಾರೆ ಅವರು. ಇಲ್ಲಿ ನೀವು ಇದನ್ನ ಈ ಗ್ರೀನರಿ ಎಲ್ಲ ಒಡೆದಾಕಿ ನೀವು ಪೋರ್ಟ್ ಮಾಡ್ತಾ ಇದ್ದೀರಾ, ಇದಕ್ಕೆ ನಾನು ವಿರೋಧ ಇದೆ ಅಂತೇಳಿ ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ಯಾರು? ರಾಹುಲ್ ಗಾಂಧಿ ಅವರು. ಬಾಪ ಇಲ್ಲಿನೂ ಸ್ವಲ್ಪ ನೋಡು, ಇಲ್ಲಿ ಗ್ರೀನರಿ ಇದೆಯೋ ಅಥವಾ ಆಳು ಬಿದ್ದಿದೆಯೋ ಬಂದು ನೋಡಿ ನೀವು. ರಾಹುಲ್ ಗಾಂಧಿ ಅವ್ರಿಗೆ ಇನ್ವಿಟೇಷನ್ ಕೊಡೋಣ ನಾವೆಲ್ಲರೂ, ಇಲ್ಲಿರೋ ರೈತರೆಲ್ಲ. ನಿಕೋಬಾರ್ಗೆ ಮಾತ್ರ ಓಡಬಿಟ್ರಲ್ಲ, ಅದು ಎಷ್ಟು ಸಾವಿರಾರು ಕಿಲೋಮೀಟರ್ ದೂರ ಇರೋದು. ಅದರಿಂದ ದಿಸ್ ಈಸ್ ದ ನಾಟ್ ಡೆವಲಪ್ಮೆಂಟ್. ಅವ್ರು ಹೇಳಿದ್ದು, ದಿಸ್ ಈಸ್ ದ ನಾಟ್ ಡೆವಲಪ್ಮೆಂಟ್, ದಿಸ್ ಈಸ್ ಎ ಡಿಸ್ಟ್ರಕ್ಷನ್ ಡ್ರೆಸ್ಡ್ ಇನ್ ದ ಡೆವಲಪ್ಮೆಂಟ್. ಅವ್ರು ಹೇಳಿರೋ ಮಾತಿದು ರಾಹುಲ್ ಗಾಂಧಿ ಅವರು. ಅಂದ್ರೆ ಈ ಬಿಡದಿಗೊಂದು, ಅಲ್ಲಿ ಅಂಡಮಾನ್ ನಿಕೋಬಾರ್ಗೊಂದು ಸ್ಟ್ಯಾಂಡರ್ಡು, ಅದಕ್ಕೆ ಇಲ್ಲಿ ರಾಹುಲ್ ಗಾಂಧಿ ಬಂದು ಹೇಳಬೇಕು. ಆಮೇಲೆ ಅವರೊಬ್ಬರೇ ಅಂತಲ್ಲ, ಅವ್ರ ಫೋಟೋನು ಆಯ್ತಾ, ಇನ್ನೂ ಚಂದ ಚಂದಾಗಿ ಫೋಟೋಗಳು ಇಟ್ಕೊಂಡವ್ರೆ ನೋಡಿ, ಫೋಟೋಗಳು ಇಟ್ಕೊಂಡವ್ರೆ. ಇನ್ನು ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ನೋಡ್ತೀರಾ? ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಒಂದು ಟ್ವೀಟ್ ಮಾಡಿದ್ರು, ಅದಕ್ಕೆ ಅಂಡಮಾನ್ ನಿಕೋಬಾರ್ಗೆ ಅವ್ರು ಹಾಕಿದ್ದಾರೆ. ಇಲ್ಲಿದೆ ಪೋಸ್ಟ್ ನೋಡಿ, ಡಿ ಕೆ ಶಿವಕುಮಾರ್ ಅವರು. ನಾನು ವಾಯ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಯಾರೋ ಅಂಡಮಾನ್ ನಿಕೋಬಾರ್ ಅಲ್ಲಿರೋ ಗ್ರೀನರಿ ಉಳಿಬೇಕು, ನೇಚರ್ ಉಳಿಬೇಕು, ಅಲ್ಲಿರೋ ಪಶು ಪಕ್ಷಿ ಉಳಿಬೇಕು, ಅಲ್ಲಿರೋ ಜನ ಉಳಿಬೇಕು. ಐ ಸಪೋರ್ಟ್ ಡಿ ಕೆ ಶಿವಕುಮಾರ್ ಟ್ವೀಟ್, ಐ ಸಪೋರ್ಟ್. ಈ ಡೆವಲಪ್ಮೆಂಟು ಅವಶ್ಯಕತೆ ಇಲ್ಲ. ಯಾವುದು? ಚೈನಾ ದಾಳಿಯನ್ನು ತಡೆಯೋಕ್ಕೋಸ್ಕರ ಏನು ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಅಲ್ಲಿ ಪರಿಸರ ಹಾಳಾಗ್ತೈತಂತೆ. ಇಲ್ಲೇನು ಹಾಳಾಗ್ತೈತೆ? ಡಿ ಕೆ ಶಿವಕುಮಾರ್ ಅವರೇ ನೀವೇ ಟ್ವೀಟ್ ಮಾಡಿದ್ದೀರಾ. ಪರಿಸರ ಉಳಿಬೇಕು, ಕಾಳಜಿ. ನೆನ್ನೆ ಬೇರೆ ಅದೇನೋ ಮಾಡಿದ್ರು, ಕೆಂಪೇಗೌಡರ ಜಯಂತಿಗೆ ಮರನ ಅಲ್ಲ 16 ಲಕ್ಷ ಮರಗಳನ್ನು ನೆಡ್ತಾರಂತೆ ಕೆಂಪೇಗೌಡ ಜಯಂತಿಗೆ. ಇಲ್ಲಿ ಎಷ್ಟು ತೆಂಗಿನ ಗಿಡ ಇದೆ? 6 ಲಕ್ಷ ತೆಂಗು ಅಡಿಕೆ ಇದೆ ಇಲ್ಲಿ. 6 ಲಕ್ಷ ತೆಂಗು ಅಡಿಕೆ ಇರೋದು 6 ಲಕ್ಷ ಇದೆ. ಮಾವು, ಸಪೋಟ, ರೇಷ್ಮೆ, ಬಾಳೆ ಇವೆಲ್ಲ ಪರಿಸರ ಅಲ್ವಾ? ಹಾಗಾದ್ರೆ
ಇದರಲ್ಲಿ ರೈತರ ಜೀವನ ಇದೆ, ಜೀವ ಇದೆ. ಅವ್ರು ಯಾರೋ ತಾಯಿ ಹೇಳ್ತಾ ಇದ್ರು, ನನಗೆ ಕೊಡ್ತೀರಾ, ಇದು ನಂದು ಅರ್ಧ ಎಕರೆ ಇದೆ, 1 ಕೋಟಿ ಬರ್ತೈತೆ, ನಾನೀಗ ಹಸು ಕಟ್ಕೊಂಡು ತಿಂಗಳಿಗೆ 25,000 30,000 ಮಾಡಿ ಜೀವನ ಮಾಡ್ತಾ ಇದ್ದೀನಿ, ನಾನು ಇದನ್ನು ತಗೊಂಡು ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ. ಅಯ್ಯಮ್ಮ 1 ಕೋಟಿ ಎತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಯ್ಯಮ್ಮ? ಜೀವನ ಹೆಂಗೆ? ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಐ ಸ್ಟ್ಯಾಂಡ್ ಅಗೇನಿಸ್ಟ್ ಐಲ್ಯಾಂಡ್ ಬಗ್ಗೆ ನಾನು ಐ ಸ್ಟ್ಯಾಂಡ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾಕೆ ಸಿಟ್ ಮಾಡ್ತಾ ಇದ್ದೀರಾ? ಅಲ್ಲಿ ಸ್ಟ್ಯಾಂಡು, ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಸ್ಟ್ಯಾಂಡು, ಇಲ್ಲಿ ಸಿಟ್ಟು. ಸಿಟ್ಟು ಸೀಟ್ ಅಲ್ಲ ನಾನು ಹೇಳಿದ್ದು, ಸಿಟ್ಟು, ಕೋಪ, ರೈತರ ಬಗ್ಗೆ ಕೋಪ. ಮಾಡೇ ಮಾಡ್ತೀನಿ ಅಂತ ಪಟ್ಟಿಟ್ಕೊಂಡವ್ರೆ. ಅಂದ್ರೆ ಇಲ್ಲಿ ಇರೋಂಥ ರೈತರನ್ನ ಒಕ್ಕಲೆಬ್ಬಿಸಬೇಕು ಅಂತ ಒಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ. ಅವ್ರು ಪದೇ ಪದೇ ಕೇಳ್ತಾರೆ ಪ್ರೆಸ್ ಅವರು, ಅವ್ರು ಕೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಹಿಂದೆ ಕುಮಾರಸ್ವಾಮಿ ಅವರು ಇದನ್ನ ನೋಟಿಫೈ ಮಾಡಿದ್ರು. ನಾನು ಕುಮಾರಸ್ವಾಮಿ ಅನ್ನಲ್ಲ, ಕುಮಾರ್ ಅಣ್ಣವ್ರನ್ನ ಫಾಲೋ ಮಾಡ್ತಾರಂತೆ. ಈಗ ಯಾರು? ಡಿ ಕೆ ಶಿವಕುಮಾರ್ ಅವರು. ಫಾಲೋ ಮಾಡಪ್ಪ, ಅದೇ ಕುಮಾರಣ್ಣ ಹೇಳಿದಾರಲ್ಲ, ನಾವು ಈ ಪ್ರಾಜೆಕ್ಟನ್ನು ಬಿಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ. ಯಡಿಯೂರಪ್ಪನವರಿದ್ದಾಗ ನನ್ನ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ನನ್ನನ್ನು ಯಡಿಯೂರಪ್ಪನವ್ರ ಕ್ಯಾಬಿನೆಟ್ಟಲ್ಲಿ ನಾನು ಮಿನಿಸ್ಟರ್ ಇದ್ದೆ. ರೈತರೆಲ್ಲ ಮನವಿ ಕೊಟ್ಟಾಗ ಯಡಿಯೂರಪ್ಪನವ್ರು ಹೇಳಿದ್ರು, ನಾವು ಆ ಕಡೆ ತಲೆಯಿಕ್ಕೂ ಮಲಗಲ್ಲ, ರೈತರು ಹೇಗಿದಾರೋ ಅವರು ಜೀವನ ಮಾಡ್ಕೊಂಡು ಆರಾಮಾಗಿರ್ಲಿ, ನಾನು ಇರೋವರೆಗೂ, ಯಡಿಯೂರಪ್ಪ ಹೇಳಿದ್ದು, ನಾ ಇರೋವರೆಗೂ ಕೂಡ ಇದನ್ನ ಲೇಔಟ್ ಮಾಡಲ್ಲ ಹೇಳಿದ್ದಾರೆ ಇಲ್ಲ? ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಇದ್ರು ಮುಖ್ಯಮಂತ್ರಿ, ಮಾಡಲಿಲ್ಲ. ಸದಾನಂದ ಗೌಡ್ರಿದ್ದು ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿ ಇದ್ರು ಮಾಡಲಿಲ್ಲ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆದ್ರು, ಮಾಡಿದ್ರ? ಮಾಡಿಲ್ಲ. ಯಾಕೆ? ರೈತರು ಬೇಡ ಅಂತ ಹೇಳಿದ್ರು. ಈಗ ಹಂಗೆ ಬಿಟ್ಬಿಡಿ. ನೀವು ಯಾಕೆ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಈಗಿರೋ ಅಂತ ಇದ್ರ ಪ್ರಕಾರ ನಮ್ಮ ಡಾಕ್ಟರ್ ಅನಾಲಿಸಿಸ್ ಮಾಡಿ ನನಗೆ ಕಳಿಸಿದ್ದಾರೆ. 8 ಲಕ್ಷ ಸೈಟು ಖಾಲಿ ಇದೆ ಕಳೆದ 30 ವರ್ಷದಿಂದ. 8 ಲಕ್ಷ ಸೈಟ್ ಖಾಲಿ ಇರೋದು. ಫ್ಲಾಟ್ಗಳು 10 ಲಕ್ಷ ಫ್ಲಾಟ್ ಖಾಲಿ ಇದೆ. ಒಟ್ಟು ಸೇರಿಸಿದ್ರೆ ಎಲ್ಲ 20 ಲಕ್ಷ. ಪ್ರೈವೇಟ್ ಲೇಔಟ್ಗಳು ಅವು ಇವು ಸೇರಿಸಿದ್ರೆ 20 ಲಕ್ಷ ಸೈಟ್ ಖಾಲಿ ಇದೆ ಈಗ. ಅದನ್ನು ತಗೊಳಕ್ಕೆ ಯಾವನೂ ಇಲ್ಲ, ಎಲ್ಲ ರೀಸೇಲ್ಗೋಸ್ಕರ ತಗೊಂಡು ಇಟ್ಕೊಂಡಿದ್ದಾರೆ, ಎಲ್ಲ ರೀಸೇಲ್. ಇಲ್ಲೂ ಅಷ್ಟೇ. ಯಾರ್ದು ನೀವು ಈ ಕೆಂಪೇಗೌಡ ಲೇಔಟ್ ಮಾಡಿದ್ದಾರೆ, ಕೆಂಪೇಗೌಡ ಲೇಔಟ್ ಬೆಂಗಳೂರಲ್ಲಿ ಮಾಡಿದ್ದಾರೆ, ಯಶವಂತಪುರದಲ್ಲಿ. ಅಲ್ಲಿ ಮಾಡಿರೋ ಅಂತ 30-40 ಸಾವಿರ ಸೈಟಲ್ಲಿ ಇನ್ನೂ 1,000-2,000 ಮನೆ ಕಟ್ಟಿಲ್ಲ. ಇಲ್ಲ, ಎಲ್ಲ ಖಾಲಿ ಬಿದ್ದಿದೆ. ಈಗ ಶಿವರಾಮ ಕಾರಂತ್ ಲೇಔಟ್ ಮಾಡ್ತಾ ಇದ್ದಾರೆ, 30,000 ಸೈಟ್ ಮಾಡಿದ್ದಾರೆ, ಇನ್ನೂ ಯಾರಿಗೂ ಹಂಚಿಲ್ಲ. ಯಾರು ತಗೊಂತಾರೆ? ಎಲ್ಲರೂ ಏನ್ ತಗೊಂತಾರೆ, ರೀಸೇಲ್ಗೆ ಇಟ್ಕೊಂತಾರೆ ಅಷ್ಟೇ. ಯಾರು ಮನೆ ಕಟ್ಟಲ್ಲ, ರೀಸೇಲ್ಗೆ ಇಟ್ಕೊಂತಾರೆ ಅಷ್ಟೇ. ಎಲ್ಲ ಇಲ್ಲೂ ಅಷ್ಟೇ. ಮಾಡಿದ್ರೆ ಇಲ್ಲೂ ತಗೊಂತಾರೆ, ರೀಸೇಲ್ ಬೆಲೆ ಬಂದಾಗ ಮಾರ್ಗಣಕ್ಕೆ ಇಟ್ಕೊಂತಾರೆ ಅಷ್ಟೇ. ಆ ಬೆಲೆ ಬಂದ್ ಮಾಡಕ್ಕೆ ಇಷ್ಟೊಂದು ಅನ್ನ ಕೊಡ್ತಾ ಇರೋಂಥ ಜಮೀನು ಇಲ್ಲ ಅಂದ್ರೆ ನಾಳೆ ರಾಜ್ಯಕ್ಕೆ ಆದಾಯ ಹೆಂಗೆ ಬರ್ತದೆ? ಭತ್ತ ಹೆಂಗ್ ಬರುತ್ತೆ? ರಾಗಿ ಹೆಂಗ್ ಬರುತ್ತೆ? ತೆಂಗು ಹೆಂಗ್ ಬರುತ್ತೆ? ಅದರಿಂದ ಈ ಮನೆ ಆಳ ಕೆಲಸವನ್ನ ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದು ಬೇಡ, ಬಿಟ್ಬಿಡಿ ಅಷ್ಟೇ. ನಾನು ಅದೇ ಮೊನ್ನೆನೂ ಹೇಳಿದೆ, ಒಳಿತು ಮಾಡು ಮನುಷ್ಯ, ನೀ ಇರೋದು ಎಷ್ಟು? ಒಳಿತು ಮಾಡು ಮನುಷ್ಯ 3 ದಿವಸ. ಡಿ ಕೆ ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. 1.5 ವರ್ಷ ನೀನು ಅಕ್ವೈರ್ ಮಾಡಿ, ಅವ್ರಿಗೆ ಮನೆಗೆ ನೋಟಿಸ್ ಬಂದು, ಅವ್ರು ಕಲ್ಲು ಹೊಡೆದು, ಕಾರ್ಗೆ ಜಖಮ್ ಮಾಡಿ, ಕೋರ್ಟ್ ಕೇಸ್ ಹಾಕಿ, ಸ್ಟೇ ತಗೊಂಡು, ಇದೆಲ್ಲ ಆಗೋ ಅಷ್ಟೊತ್ತಿಗೆ ನೀನು ಗುದ್ದಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ನೀನು ಟರ್ಮ್ ಮುಗಿದೋಗಿರ್ತೈತೆ. ಬಿಜೆಪಿ ಅಷ್ಟೊತ್ತು ಬಂದ್ಬಿಟ್ಟಿರ್ತೈತೆ, ಸರ್ಕಾರ NDA ಸರ್ಕಾರ ಬಂದ್ಬಿಟ್ಟಿರ್ತದೆ, ಬಿಜೆಪಿ JDS ಸರ್ಕಾರ. ನಾವು ಹೇಳಿದಿರಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ನಾವು ಇವತ್ತು ಭರವಸೆ ಕೊಡ್ತಾ ಇದ್ದೀನಿ, ನಾವು ಮಾಡಲ್ಲ. ನಮ್ಮ ಸರ್ಕಾರ ಬಂದಾಗ ಮಾಡಲ್ಲ, ಈ ಪ್ರಾಜೆಕ್ಟ್ ಮಾಡಲ್ಲ ಅಂತದಕ್ಕೇನು ಮಾಡಕ್ ಹೋಗ್ತೀರಾ? ನಿಮ್ಮ ಕೈಲಿ ಗುದ್ಲಿ ಪೂಜೆ ಮಾಡಕ್ಕೋಸ್ಕರ ಮಾಡಬೇಕಾದ್ರೆ ಮಾಡ್ಕೊಳ್ಳಿ ಅಷ್ಟೇ.
ಅದಕ್ಕೆ ನಾನು ರೈತರಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲ ಇದೆ. ನಾವೆಲ್ಲರೂ ಕೂಡ ಅದಕ್ಕೆ ಬಂದಿರೋಂಥದ್ದು. ಇದು 3ನೇ ಬಾರಿ ನಾನು ಬರ್ತಾ ಇರೋದಿಲ್ಲ. 3ನೇ ಮೇನ್ ರೋಡ್ದಾಗ ಮಾಡಿದಾಗ ಬಂದೀನಿ. ಫಸ್ಟ್ ನಾನೇ ಬಂದಿದ್ದು ಮೇನ್ ರೋಡಲ್ಲಿ ಮಾಡಿದಾಗ, ರಾಮನಗರದಲ್ಲಿ. ಅದಾದ್ಮೇಲೆ ಇಲ್ಲಿಗೆ ಬಂದಿದ್ದೆ, ನಾನು ಇಲ್ಲೇ ಬಂದು ನಿಮ್ಮ ಜೊತೆ ಕೂತಿದ್ದೀನಿ. ಇದು 3ನೇ ಬಾರಿ. ನಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ನಮ್ಮೆಲ್ಲರ ಬೆಂಬಲ ನಿಮ್ಗಿದೆ. ಇಂಥ ಫಲವತ್ತಾದ ಭೂಮಿಯನ್ನು ಹಾಳು ಮಾಡೋಕ್ಕೆ ಬಿಡೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾನು ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ, ಅಣ್ಣ ಇಲ್ಲೇ ಇರ್ತೀನಿ ನಿಮ್ಮ ಜೊತೆ, ಇಂಡಿವಿಜುವಲ್ ಆಗಿ ಎಲ್ಲರ ಜೊತೆನೂ ನಾನು ಮಾತಾಡ್ತೀನಿ, ಇಲ್ಲೇ ಇರ್ತೀನಿ ನಾನು. ಈಗ